ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀನ್ವಿತಾ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪುರಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಒಂದ್ಸಲ ನೀವು ಮಾಡಿಕೊಟ್ರೆ ಮತ್ತೆ ಮತ್ತೆ ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಹಾಗಿರುತ್ತೆ. ನಾವಿಲ್ಲಿ ಶುಗರ್ ಯೂಸ್ ಮಾಡ್ತಿಲ್ಲ, ಬೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಹೆಲ್ದಿ ಕೂಡ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಕಪ್ ಪುರಿ ತೊಗೊಂಡಿದ್ದೀನಿ. ಮಂಡಕ್ಕಿ ಅಥವಾ ಕಡಲೆಪುರಿ ಅಂತೀವಿ. ನಾನಿಲ್ಲಿ 3 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದರಲ್ಲಿ ಏನಾದರೂ ಧೂಳಿದ್ರೆ ಫಸ್ಟೇ ಒಂದು ಸಲ ಜರಡೆ ಇಟ್ಕೊಂಬಿಡಿ. ನಾನಿಲ್ಲಿ ಪುರಿನ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ. ಯಾಕೆಂದರೆ ಮೆತ್ತಗಿದ್ರೆ ಸ್ವಲ್ಪ ಕ್ರಂಚಿ ಆಗುತ್ತೆ ಅಂತೇಳ್ಬಿಟ್ಟು. ನಿಮ್ಮ ಹತ್ರ ಇರೋ ಪುರಿ ಆಲ್ರೆಡಿ ಕ್ರಿಸ್ಪಿಯಾಗಿದೆ ಅಂದ್ರೂ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ತಿನ್ಬೇಕಾದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಕ್ರಂಚಿ ಆಗಿರುತ್ತೆ. ನೋಡಿ, ಇಲ್ಲಿ ಪುರಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಪುಡಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಅದನ್ನು ಪಕ್ಕದಲ್ಲೇ ತುಟ್ಕೊಳ್ಳಿ. ಒಂದು ಪ್ಯಾನ್ ತಗೊಂಡು ನಾನಿಲ್ಲಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. 3 ಕಪ್ ಪುರಿಗೆ 1 ಕಪ್ ಬೆಲ್ಲ ಬೇಕಾಗುತ್ತೆ. ನಾನಿಲ್ಲಿ ಪುರಿನ ಕಪ್ ಫುಲ್ಲಾಗಿ ತೊಗೊಂಡಿದ್ದೀನಿ 3 ಕಪ್ಪು, ಆದರೆ ಬೆಲ್ಲನ ಅಷ್ಟು ಫುಲ್ಲಾಗಿ ತೊಗೋಬೇಡಿ. ಇದಕ್ಕೆ 1-2 ಸ್ಪೂನ್ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳಿ. ಬೆಲ್ಲದಲ್ಲಿ ಸಮ್ಟೈಮ್ಸ್ ಕಲ್ಲಿರುತ್ತೆ, ಸೊ ಬೆಲ್ಲ ಎಲ್ಲ ಕರಗಿದ್ಮೇಲೆ ಅದು ಒಂದು ಸಲ ಸೋಸ್ಕೊಂಬಿಡಿ. ಫಿಲ್ಟರ್ ಮಾಡಿಕೊಂಡು ಇನ್ನೊಂದು ಪ್ಯಾನ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಪಾಕ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ನೀವು ಪಾಕ ಮಧ್ಯದಲ್ಲಿ ಚೆಕ್ ಮಾಡ್ತಾಯಿರಿ. ನೋಡಿ, ಇವಾಗ ನಾನು ಪಾಕ ಚೆಕ್ ಮಾಡ್ತಿದ್ದೀನಿ. ಸ್ವಲ್ಪ ನೀರು ತೊಗೊಂಡು ಒಂದು ಬೌಲಲ್ಲಿ ಅದಕ್ಕೆ ಬೆಲ್ಲದ ಪಾಕ ಹಾಕಿ ಒಂದು 5 ಸೆಕೆಂಡ್ ಬಿಡಿ. ಟಚ್ ಮಾಡಿದ್ರೆ ಅಂಟ್ಕೊಳ್ಳದೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಅದು ಪಾಕ ಬಂದಿದೆ ಅಂತ. ಇವಾಗ ಇನ್ನೂ ಪಾಕ ಬಂದಿಲ್ಲ, ಎಳೆ ಪಾಕ ಆಗಿದೆ. ಸೊ ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಬಂದಿದೆ ನೋಡಿ. ಇನ್ನೊಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಕಲ್ ಥರ ಆಗಿದೆ. ಮತ್ತು ನೀವು ಬೋಲಿಗೆ ಹಾಕಿದಾಗ ಸೌಂಡ್ ಬರಬೇಕು, ಟಕ್ ಅಂತ ಸೌಂಡ್ ಬರುತ್ತೆ. ಈ ಥರ ಸೌಂಡ್ ಬಂದರೆ ಪಾಕ ಬಂದಿದೆ ಅಂತ. ಇವಾಗ ಪಕ್ಕದಲ್ಲಿ ಎತ್ತಿಟ್ಕೊಂಡಿರೋಂಥ ಪುರಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಪುರಿ ಎಲ್ಲ ಬೆಲ್ಲದಲ್ಲಿ ಕಂಪ್ಲೀಟಾಗಿ ಕಲಸೋಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ನೀವು ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಇನ್ನೂ ಇದು ಒಂದು ಸಲ ನೀವು ತಿಂದಿಲ್ಲ ಅಂದರೆ ಮಾಡಿದ್ಮೇಲೆ ತುಂಬ ಇಷ್ಟ ಆಗುತ್ತೆ. ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಹಂಗಿರುತ್ತೆ. ತುಪ್ಪ ಹಾಕೋದಂತೂ ಮಿಸ್ ಮಾಡಬೇಡಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಕೈಗೆ ಸ್ವಲ್ಪ ನೀರೆಲ್ಲ ಸವರ್ಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತು ಇಟ್ಕೊಳಂಗಿಲ್ಲ, ಬೇಗ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಸುಡ್ತಿರುತ್ತೆ, ಆದರೂ ಸ್ವಲ್ಪ ನೀರು ಹಾಕ್ಕೊಂಡು ಉಂಡೆ ಮಾಡ್ಕೊಂಬಿಡ್ಬೇಕು. ಅದು ಬಿಸಿ ಇದ್ದಾಗಲೇ, ಇಲ್ಲಾಂದರೆ ಗಟ್ಟಿಗಾದ್ಮೇಲೆ ನಿಮ್ಗೆ ಉಂಡೆ ಮಾಡ್ಲಿಕ್ಕೆ ಬರೋಲ್ಲ. ನೋಡಿದ್ರಲ್ಲ 10 ನಿಮಿಷದಲ್ಲಿ ಎಷ್ಟು ಈಸಿಯಾಗಿ ಪುರಿ ಉಂಡೆ ಮಾಡೋದು ಅಂತ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.